ಲಂಚಾವತಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪೊಲೀಸರ ಲಂಚಾವತಾರಕ್ಕೆ ಕೇಂದ್ರ ಸಚಿವೆಯ ಆಕ್ರೋಶ. ಕರ್ನಾಟಕದಲ್ಲಿ ಹಣ ಇಲ್ಲದೆ ಏನೂ ನಡೆಯಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಅಧಿಕಾರಿಗಳು ಹಣ ಕೊಟ್ಟು ಪೋಸ್ಟಿಂಗ್ ಹಾಕಿಸ್ಕೊಳ್ತಾರೆ, ಜನರಿಂದ ಹಣ ವಸೂಲಿಗೆ ಮುಂದಾಗಿದ್ದಾರೆ. ಗೊತ್ತಿರುವ ನಗ್ನ ಸತ್ಯ ಇದು. ಭ್ರಷ್ಟಾಚಾರ, ಲಂಚಾವತಾರ ಸಿಎಂ ಮೂಗಿನ ನೇರಕ್ಕೆ ನಡೀತಾ ಇದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಎಲ್ಲ ಅಧಿಕಾರಿಗಳ ಪೋಸ್ಟಿಂಗ್ ಕೂಡ ಲಂಚದ ಆಧಾರದಲ್ಲಿ ಆಗ್ತಾ ಇದೆ. ಲಂಚಾವತಾರ ಕರ್ನಾಟಕದಲ್ಲಿ ತಾಂಡವವಾಡ್ತಾ ಇದೆ. ಅವರು ಕೊಟ್ಟ ದುಡ್ಡನ್ನು ವಾಪಸ್ ಸಂಗ್ರಹ ಮಾಡೋದಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಲಂಚ ನಡೀತಾ ಇದೆ. ಗ್ಯಾರಂಟಿಯ ಕಾರಣಕ್ಕೆ ಅಭಿವೃದ್ಧಿಗೆ ದುಡ್ಡಿಲ್ಲ, ಇಲ್ಲ ಅಭಿವೃದ್ಧಿಯಲ್ಲಿ ಕೂಡ ಪರ್ಸೆಂಟೇಜ್ ತಗೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ದುಡ್ಡು ಬಂದರೆ ಅದರಲ್ಲೂ ಪರ್ಸೆಂಟೇಜು, ಬಾಕಿ ದುಡ್ಡು ಎಲ್ಲಿಂದ ಸಂಗ್ರಹ ಆಗಬೇಕು? ಮಂತ್ರಿಗಳು, ಶಾಸಕರು, ಕಾಂಗ್ರೆಸ್ಸಿನ ಎಲ್ಲರೂ ಕೂಡ ಅಧಿಕಾರಿಗಳನ್ನು ಕೇಳ್ತಾರೆ, ಅಧಿಕಾರಿಗಳು ಜನರನ್ನು ಸುಲಿಗೆ ಮಾಡ್ತಾರೆ. ಇದು ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದು. ಅದಕ್ಕೆ ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ಕರ್ನಾಟಕದಲ್ಲಿ ದುಡ್ಡಿಲ್ಲದೆ ನಡೆಯೋದಿಲ್ಲ. ನೀವೇ ಒಂದ್ಸಾರಿ ಎಲ್ಲರೂ ರಿವ್ಯೂ ಮಾಡಿ.